ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ತಾಂಡವ್ ಕುಡಿದುಕೊಂಡು ಬಂದು ಗಲಾಟೆ ಮಾಡಿ ಮಾರನೇ ದಿನ ಆದಾಗ ಭಾಗ್ಯ ಬಂದು, ನೋಡಿ ನಾವು ತನ್ವಿ ಕಾಲೇಜ್ ಹತ್ರ ಹೋಗಬೇಕು ಬನ್ನಿ ಅಂತ ಕರೆದಾಗ, ನಾನು ಯಾಕೆ ಬರಬೇಕು, ನಾನು ಬರೋಲ್ಲ ಅಂತ ಹೇಳಿದಾಗ, ಇವೆಲ್ಲ ಆಗಿದ್ದು ನಿಮ್ಮಿಂದನೇ, ಅವಳು ಗಲಾಟೆ ಮಾಡಿದ್ದು, ತೆಪ್ಪಗೆ ಬನ್ನಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆದರೆ ತಾಂಡವ್ ಇಲ್ಲ, ನಾನು ಬರೋಲ್ಲ ಅಂತಲೇ ಹೇಳ್ತಾ ಇರ್ತಾನೆ. ನೀವು ಬರ್ತೀರಾ ಇಲ್ವಾ ಅಂತ ಹೇಳಿ ಭಾಗ್ಯ ಕೇಳಿದ್ದಕ್ಕೆ, ನಾನು ಬರೋಲ್ಲ, ನನಗೆ ತುಂಬ ಹಶ್ವಾಗ್ತಾಯಿದೆ, ಹೋಗಿ ಊಟ ಹಾಕ್ಕೊಂಡು ಬಾ ಅಂತ ಹೇಳಿ ತಾಂಡವ್ ಹೇಳ್ತಾನೆ. ನೋಡಿ, ಇನ್ಮೇಲೆ ಈ ಮನೇಲಿ ನಿಮಗೆ ಊಟ ಬೇಕು ಅಂದರೆ ನೀವೇ ಮಾಡ್ಕೊಬೇಕು, ನಿಮ್ಮ ಬಟ್ಟೆ ನಿಮ್ಮ ಪಾತ್ರೆ ಏನಿದೆ ಎಲ್ಲ ನಿಮ್ಮ ಕೆಲಸ ನೀವೇ ಮಾಡ್ಕೊಬೇಕು ಅಂತ ಹೇಳಿ ಭಾಗ್ಯ ಹೇಳಿದ ತಕ್ಷಣ, ಎಲ್ಲ ನನ್ನ ಕರ್ಮ ಅಂತ ಹೇಳಿ ತಾಂಡವ್ ಹೋಗಿ ಪಾತ್ರೆ ಎಲ್ಲ ತೊಳೆದು ಊಟ ಹಾಕ್ಕೊಂಡು ಮಾಡುತ್ತಾನೆ. ಅದಕ್ಕೆ ಕುಸುಮಾ ಅವರು, ಅಲ್ವೋ ನಿನಗೆ ಇವೆಲ್ಲ ಬೇಕಿತ್ತ, ಒಳ್ಳೆ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತಾಯಿದ್ಲು ನಿನ್ನ ಹೆಂಡತಿ, ಹೋಗಿ ಅವಳ ಹಿಂದೆ ಹೋಗಿ ನಿನ್ನ ಜೀವನ ಈ ರೀತಿ ಮಾಡ್ಕೊಂಡಿದೆಯಲ್ಲ ಅಂತ ಹೇಳಿ ಕುಸುಮಾ ಅವರು ಹೇಳ್ತಾ ಇರಬೇಕಾದ್ರೆ, ಸುಮ್ಮನೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಬಿಡಮ್ಮ, ಏನಮ್ಮ ನಿಂದು ಅಂತ ಹೇಳಿ ತಾಂಡವ್ ಕೋಪದಿಂದ ಕೇಳಿದ್ದಕ್ಕೆ, ನಾನೇನು ಹೇಳಿದೆ, ಇರೋದನ್ನೇ ತಾನೇ ಹೇಳ್ತಾ ಇರೋದು, ನೆಮ್ಮದಿಯಾಗಿ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡೋದು ಬಿಟ್ಟು ಇಲ್ಲದೆಲ್ಲ ಮಾಡಿಕೊಂಡು ನಿನ್ನ ಮರ್ಯಾದೆ ನೀನೇ ತೆಕ್ಕೊಂಡಿದ್ಯಾ, ಇದ್ದಿದ್ದನ್ನು ಇದ್ದಾಗ ಹೇಳಿದ್ರೆ ನಿನಗೆ ಕೋಪ, ನಿಮ್ಮದಂತೂ ಮುಗಿಯಲ್ಲ ಅಂತ ಅಂದ್ಕೊಂಡು ತಾಂಡವ್ ಬೈಕೊಂಡು ಎದ್ದು ರೆಡಿಯಾಗಿ ಆಫೀಸಿಗೆ ಹೋಗಬೇಕಾದ್ರೆ ಭಾಗ್ಯ ಅವನನ್ನು ತಡೆದು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ, ಆಫೀಸ್ಗೆ. ಏನು ಆಫೀಸ್ಗಾ, ನಡೀರಿ ಕಾಲೇಜಿಗೆ ಹೋಗಬೇಕು ಅಂತ ಕೇಳಿದಾಗ, ನಾನು ಎಲ್ಲೂ ಬರಲ್ಲ, ಜಾಗ ಬಿಡು ಅಂತ ತಾಂಡವ್ ಹೇಳ್ತಾನೆ. ಆಗ ಏನು, ಎಲ್ಲಿಗೂ ಬರಲ್ವಾ, ಇಷ್ಟೆಲ್ಲ ಆಗಿರೋದು ನಿಮ್ಮಿಂದನೇ, ನೋಡಿ ತನ್ವಿನ ಕಾಲೇಜಿಗೆ ಸೇರಿಸೋದು ಮತ್ತು ಅವಳ ಭವಿಷ್ಯ ಸರಿಯಾಗಿ ಮಾಡೋದು ನಮ್ಮ ಜವಾಬ್ದಾರಿ, ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳಿ ತಾಂಡವ್ ಹೇಳಿದ ತಕ್ಷಣ ಭಾಗ್ಯ, ತನ್ವಿ ಬಾ ಅಂತ ಹೇಳಿ ತಾಂಡವನ್ನ ಬಲವಂತವಾಗಿ ಕರೆದುಕೊಂಡು ಕಾಲೇಜಿನ ಹತ್ತಿರ ಹೋಗ್ತಾಳೆ. ಕಾಲೇಜಿನ ಹತ್ತಿರ ಬಂದಾಗೆಲ್ಲ ತನ್ವಿ ಫ್ರೆಂಡ್ಸು, ನೀನು ಮತ್ತೆ ಬಂದ್ಬಿಟ್ಟಿದೆಯಾ, ಹಾಗೆ ಹೀಗೆ ಅಂತ ಮಾತಾಡಬೇಕಾದ್ರೆ ಭಾಗ್ಯ, ನೋಡಿ ನೀವೆಲ್ಲ ಮಕ್ಕಳು ಥರ ಇರಿ, ಅವ್ರದ್ದು ತಪ್ಪಿತ್ತು ಇವ್ರದ್ದು ತಪ್ಪಿತ್ತು, ಹಾಗಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು, ನಾವು ಪ್ರಿನ್ಸಿಪಾಲ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಪ್ರಿನ್ಸಿಪಾಲ್ ರೂಮ್ ಹತ್ತಿರ ಹೋಗುತ್ತಾಳೆ. ಪ್ರಿನ್ಸಿಪಾಲ್ ಅವರ ಹತ್ತಿರ ಹೋಗಿ ಭಾಗ್ಯ, ಸರ್ ದಯವಿಟ್ಟು ನನ್ನ ಮಗಳನ್ನ ಸೇರಿಸ್ಕೊಳ್ಳಿ ಸರ್, ಅವಳ ಭವಿಷ್ಯನೇ ಹಾಳಾಗತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ತಾಂಡವ್, ಹೌದು ಸರ್, ಇವಳಿಂದನೇ ನನ್ನ ಮಗಳು ಜೀವನ ಹಾಳಾಗಿತ್ತು, ಇವಳು ನೆಟ್ಟುಗಿದ್ದಿದ್ರೆ ಇವೆಲ್ಲ ಆಗ್ತಾನೇ ಇರಲಿಲ್ಲ ಅಂತ ತಾಂಡವ್ ಹೇಳಿದ್ದಕ್ಕೆ, ಏನ್ರಿ ತಾಂಡವ್ ಸೂರ್ಯವಂಶಿಯವರೇ ಈ ರೀತಿ ಮಾತಾಡ್ತಾ ಇದ್ದೀರಾ, ನಿಮಗೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಪ್ರಿನ್ಸಿಪಾಲ್ ಅವರು ಕೇಳಿದ್ದಕ್ಕೆ, ನೋಡಿ ಸರ್, ನನಗೆ ನನ್ನ ಮಗಳು ಭವಿಷ್ಯ ಇಂಪಾರ್ಟೆಂಟು, ಅವಳನ್ನ ನೀವು ಸೇರಿಸ್ಕೊಳ್ಳಿ, ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಅಂತ ಹೇಳಿ ತಾಂಡವ್ ಹೇಳ್ತಾನೆ. ಅದಕ್ಕೆ ಪ್ರಿನ್ಸಿಪಾಲ್ ಅವರು, ಏನ್ರಿ ನೀವಿಬ್ಬರು ಏನೋ ಡೈವರ್ಸ್ ಕೊಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಹೇಳಿ ಮಾತು ಕೇಳಿ ಬಂತು ಅಂತ ಹೇಳಿದ್ದಕ್ಕೆ ತಾಂಡವ್ ಭಾಗ್ಯನ ಕೈ ಇಟ್ಕೊಂಡು, ಇಲ್ಲ ಸರ್, ಆ ರೀತಿ ಎಲ್ಲ ಇಲ್ಲ, ಏನೋ ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಮನಸ್ತಾಪ ಬಂದೇ ಬರುತ್ತೆ, ಅದನ್ನೇ ಎಲ್ಲರೂ ದೊಡ್ಡದು ಮಾಡ್ತಾ ಇದ್ದಾರೆ ಅಷ್ಟೇ, ನೋಡಿ ಸರ್ ನಾವು ಇಬ್ಬರು ಚೆನ್ನಾಗೇ ಇದ್ದೀವಿ ಅಂತ ಹೇಳಿ ಭಾಗ್ಯನಿಗೆ ಹೇಳಿದ್ದಕ್ಕೆ, ಹೌದು ಸರ್, ನಾವಿಬ್ಬರು ಚೆನ್ನಾಗೇ ಇದ್ದೀರಿ, ನೀವು ನಮ್ಮ ಮಗಳನ್ನು ಸ್ಕೂಲಿಗೆ ಸೇರಿಸಿಕೊಳ್ಳಿ, ಕಾಲೇಜಿಗೆ ಸೇರಿಸಿಕೊಳ್ಳಿ. ಕೊನೆಗೆ ಪ್ರಿನ್ಸಿಪಾಲ್ ಅವರು, ಸರಿ ಆಯಿತು, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿ ತನ್ವಿನ ಮತ್ತೆ ಕಾಲೇಜಿಗೆ ಸೇರಿಸಿಕೊಳ್ತಾರೆ. ಅವರಿಬ್ಬರು ಧನ್ಯವಾದ ತಿಳಿಸಿ ಆಚೆ ಕಡೆ ಬಂದ ತಕ್ಷಣ ತಾಂಡವ್ ಭಾಗ್ಯನ ಕೈ ಬಿಡೆ ನನ್ನ ಕೈನ ಅಂತ ಹೇಳಿ ಭಾಗ್ಯನಿಗೆ ಹೇಳಿದ್ದಕ್ಕೆ, ನಾನೇನು ನಿಮ್ಮ ಕೈ ಹಿಡಿದುಕೊಳ್ಳಬೇಕು ಅಂತ ಏನು ಇಟ್ಕೊಂಡಿರಲಿಲ್ಲ ಅಂತ ಹೇಳಿದಾಗ ಕೋಪದಿಂದ ಕೈ ಬಿಡಿಸಿಕೊಂಡು ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ಅವನ ಕಾರಲ್ಲಿ ಕೂತ್ಕೊಂಡು, ನನಗೆ ಊಟ ಬಡಿಸ್ಕೊಡು ಅಂದರೆ ಬಡಿಸ್ಕೊಡಲ್ಲ ಅಂದೆ, ಮನೆ ಕೆಲಸ ಎಲ್ಲ ನನ್ನ ಕೈಯಲ್ಲೇ ಮಾಡಿಸ್ದೆ ಅಲ್ವಾ ನೀನು, ಹಾಗಾಗಿ ನಿನ್ನ ಪಾಡಿಗೆ ನೀನು ಬಾ, ನನಗೂ ನಿಂಗೂ ಸಂಬಂಧ ಇಲ್ಲ ಅಂತ ಹೇಳಿ ಕೂಗಾಡಿ ತಾಂಡವ್ ಅಲ್ಲಿಂದ ಓಡ್ತಾನೆ. ಈ ಕಡೆ ಸುನಂದ ಅವರು, ನಮ್ಮ ಭಾಗ್ಯನ ಜೀವನ ಏನಾಗ್ತಾಯಿದೆ, ಇವಳು ನೋಡಿದ್ರೆ ಅತ್ತೆ ಮಾತು ಕೇಳ್ತಾ ಇದ್ದಾಳೆ ಅಂತ ಹೇಳಿ ಸುನಂದ ಅವರು ಈ ಕಡೆ ಕೋಪ ಮಾಡ್ಕೊಂಡಿರ್ತಾರೆ. ಆದರೆ ಭಾಗ್ಯ ಅವರ ಅತ್ತೆ ಹೇಗೆ ಹೇಳ್ತಾರೆ ಹಾಗೆ ಕೇಳಬೇಕು, ಹಾಗೆ ಅಂತ ಹೇಳಿ ನಿರ್ಧಾರ ಮಾಡಿರ್ತಾಳೆ. ಮುಂದೆ ಭಾಗ್ಯ ತಾಂಡವ್ಗೆ ಏನೇನು ಕೆಲಸ ಕೊಡ್ತಾಳೆ. ಶ್ರೇಷ್ಠ ಈಗ ಮನೆ ಬಿಟ್ಟು ಹೋಟೆಲ್ಗೆ ಬಂದಿರುವುದರಿಂದ ಅವಳ ಮುಂದಿನ ನಡೆ ಏನು
ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.